ಓಂ ಗಾಯತ್ರಿ ವಾ ಇದಂ ಸರ್ವಂ ಗಾಯತಿ ತ್ರಾಯತಿ ಚ. ಓಂ ಛಂದೋಭಿಧಾನಾನ್ನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ. ಓಂ ಪ್ರಣೇತ ಜ್ಯೋತಿರಿತ್ಯಾದ್ಯೈಃ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ಈ ಜ್ಯೋತಿ ಮತ್ತು ತೇಜಸ್ಸು ಇತ್ಯಾದಿ ಶಬ್ದಗಳಿಂದ, ಹಾಗೇನೆ ಗಾಯತ್ರಿ ಎಂಬ ಶಬ್ದದಿಂದಲೂ ಕೂಡ ಭಗವಂತನೇ ವಾಚ್ಯ ಅಂತ ಅನ್ನೋದನ್ನು ನಾವು ಸಮರ್ಥಿಸಬೇಕಾಗಿದೆ. ಅದಕ್ಕಾಗಿ ಛಂದೋಭಿಧಾನಾನ್ನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಅಂತ ವ್ಯಾಸರು ಸೂತ್ರವನ್ನು ಹೊಸದಿದ್ದಾರೆ. ಅದಕ್ಕೆ ಅರ್ಥ ಏನು? ಎಲ್ಲ ಕಡೆ ವಿಷ್ಣುವೇ ವಾಚ್ಯ. ಹಾಗಾದರೆ ವಿಷ್ಣುವೇ ವಾಚ್ಯ ಅಂತಾದರೆ ವಿಷ್ಣು ಎಂಬ ಶಬ್ದವನ್ನೇ ನೇರವಾಗಿ ಯಾಕೆ ಹೇಳಲಿಲ್ಲ? ಗಾಯತ್ರಿ ಇತ್ಯಾದಿ ಶಬ್ದಗಳನ್ನು ಯಾಕೆ ಹೇಳಿದ್ದಾರೆ ಅಂದರೆ, ನ ಇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾರ್ಥಂ ಹಿ ನಿಗದ್ಯತೆ ತಥಾ ಹಿ ದರ್ಶನಂ. ಇಲ್ಲಿ ಎಲ್ಲ ಕಡೆನೂ ಕೂಡ ಬೇರೆ ಬೇರೆ ಶಬ್ದಗಳನ್ನು ಹೇಳಿರುವುದು ಯಾಕೆ ಅಂದರೆ, ಚೇತೋರ್ಪಣ, ನಮ್ಮ ಮನಸ್ಸಿನಲ್ಲಿ ಒಂದು ಅನುಸಂಧಾನದ ಬೀಜವನ್ನು ಬಿತ್ತಬೇಕಾಗಿದೆ. ಭಗವಂತನನ್ನ ಕೇವಲ ಒಂದೊಂದೇ ಶಬ್ದದಿಂದ ನೀವು ಉಪಾಸಿಸಬೇಡಿ. ಭಗವಂತನನ್ನ ಬೇರೆ ಬೇರೆ ಶಬ್ದಗಳಿಂದ ಶಾಸ್ತ್ರ ವರ್ಣಿಸುವುದಕ್ಕೆ ಅರ್ಥ ಏನಿದೆ ಅಂದರೆ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂತ ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲಿ ಹೇಳುವಂತೆ ಪ್ರತಿಯೊಂದು ಶಬ್ದವೂ ಕೂಡ ಗೌಣವಾಗಿದೆ, ಅರ್ಥಾತ್ ಆತನ ಗುಣವಾಚಕವಾಗಿದೆ. ಭಗವಂತನನ್ನ ನಾವು ಗಾಯತ್ರಿ ಎಂಬ ಶಬ್ದದಿಂದ ಮತ್ತೆ ಅನುಷ್ಠುಪ್ ಇತ್ಯಾದಿ ಶಬ್ದಗಳಿಂದ ಉಪಾಸಿಸುವುದಕ್ಕೆ ತಾತ್ಪರ್ಯ ಏನು ಅಂದರೆ, ಅವನು ಆಯಾ ಶಬ್ದದಿಂದ ವಾಚ್ಯವಾದಂಥ ಗುಣವುಳ್ಳವನಾಗಿದ್ದಾನೆ. ಗಾಯತ್ರಿ ಎಂಬ ಶಬ್ದದಿಂದ ಹೇಗೆ ಅವನು ವಾಚ್ಯನಾಗಿದ್ದಾನೆ ಅಂದರೆ, ಗಾಯತಿ ತ್ರಾಯತಿ ಚ, ಅವನು ತಾನು ಸ್ವಯಂ ಹಾಡ್ತಾನೆ ಮತ್ತೆ ನಮ್ಮ ಎಲ್ಲರನ್ನು ಕೂಡ ರಕ್ಷಿಸ್ತಾನೆ. ನಮಗೆ ಸಾಮಾನ್ಯ ಗೊತ್ತಿರುವುದು ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಅಂತ. ಗೀತಾ ಪ್ರಸ್ಥಾನದಲ್ಲಿ ಕೂಡ ಗಾಯತ್ರಿ ಛಂದಸಾಮಹಂ ಅಂತ ಬಂದ ಪ್ರಸಂಗದಲ್ಲಿ ಗಾಯಕನನ್ನ ಅಂದ್ರೆ ಗಾಯತ್ರಿ ಮಂತ್ರವನ್ನು ಯಾರು ಧ್ಯಾನಿಸ್ತಾರೋ ಅಂಥವನನ್ನು ರಕ್ಷಿಸ್ತಾನೆ ಭಗವಂತ ಅಂತ ಅರ್ಥ ಅಲ್ಲಿ ಬಂದಿದೆ. ಅದು ಪ್ರಸಿದ್ಧವಾದ ಅರ್ಥವೇ. ಆದರೆ ಭಗವಂತ ಸ್ವಯಂ ಹಾಡ್ತಾನೆ, ಅರ್ಥಾತ್ ಎಲ್ಲಾ ಮಂತ್ರಗಳನ್ನು ಕೂಡ ಅವನು ಹೊರ ಹಾಕ್ತಾನೆ ಅಂತ ಅಲ್ಲಿರುವಂತಹ ಉಪಾಸನೆ. ಮತ್ತೆ ಹಾಡುವುದು ಸ್ತ್ರೀಯರೇ ಹಾಡ್ತಾರೆ ಅಂತೇನಿಲ್ಲ, ಪುರುಷರು ಹಾಡೇ ಹಾಡ್ತಾರೆ. ಆದ್ರೆ ಸಾಮಾನ್ಯವಾಗಿ ಪುರುಷರು ಹಾಡ್ತಿರ್ತಾರೆ ಜಗತ್ತಿನಲ್ಲಿ, ಸ್ತ್ರೀಯರು ಹೆಚ್ಚು ಸಂಗೀತ ಹಾಡ್ತಾರೆ. ಅಲ್ಲಿ ಆ ಪ್ರಸಂಗದಲ್ಲಿ ಬಂದಿರುವ ಮಾತೇನಿದೆಯಲ್ಲ, ಅದು ಆ ಭಗವಂತನ ಸ್ತ್ರೀರೂಪದ ವರ್ಣನೆ. ಆ ಛಾಂದೋಗ್ಯದಲ್ಲಿ ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸನ್ನಿಭ, ಸೂರ್ಯನಂತೆ ಹೊಳೆಯುವ ಒಂದು ಸ್ತ್ರೀರೂಪ ಅದು. ಮತ್ತೆ ಎರಡನೇದ್ದು ಮತ್ಸ್ಯಕೂರ್ಮ ಮೊದಲಾದ 10 ಅವತಾರಗಳು. ಮತ್ತೆ ಮೂರನೇದ್ದು ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪೋ ಹಯಶೀರ್ಷಕ, ಭಗವಂತನ ಹಯಗ್ರೀವ ರೂಪ, ಅದು ವಾಕ್ಯನಲ್ಲಿ ಇರುವಂಥದ್ದು. ಹೀಗೆ ಆ ಭಗವಂತ ಸ್ತ್ರೀರೂಪ ಹಯಗ್ರೀವದಿಂದ ಈ ಎಲ್ಲಾ ಶಾಸ್ತ್ರಗಳನ್ನು ಕೂಡ ಹೊರ ಹಾಕ್ತಾ ಇರ್ತಾನೆ, ಸತತವಾಗಿ ಅವನು ಹಾಡ್ತಾ ಇರ್ತಾನೆ. ಮತ್ತೆ ತ್ರಾಯತಿಚ, ನಮ್ಮೆಲ್ಲರನ್ನು ಕೂಡ ರಕ್ಷಿಸ್ತಾನೆ ಕೂಡ. ಇದು ಆ ಗಾಯತಿ ತ್ರಾಯತಿಚ ಅಂತನೂ ಅಲ್ಲೇ ಬಂದಿರುವಂತಹ ಮಾತು. ಕೆಲವು ಕಡೆ ಈಗ ನಾವು ತತ್ವಮಂಜರಿಯಲ್ಲೇ ನೋಡ್ತಾ ಇರುವಂತೆ ಗಾಯತಿಚ ತ್ರಾಯತಿಚ ಅಂತಿದೆ. ಅದು ಅಲ್ಲಿ ಮೊದಲನೇ ಚ ಬೇಡವೇನೋ ಅಂತ ಕಾಣಿಸ್ತದೆ. ಅನೇಕ ಕಡೆ ಬೇರೆ ಬೇರೆ ಉಪನಿಷತ್ತಿನ ಪುಸ್ತಕಗಳಲ್ಲೇ, ಬ್ರಹ್ಮಸೂತ್ರ ಭಾಷ್ಯದ ಪುಸ್ತಕಗಳಲ್ಲೇ ಗಾಯತಿಚ ತ್ರಾಯತಿಚ ಅಂತಿದೆ. ಆದ್ರೆ ಗಾಯತಿ ತ್ರಾಯತಿಚ ಅಂತನ್ನೋದು ಹೆಚ್ಚು ಶುದ್ಧವಾದ ಪಾಠ. ನಾನು ಮೂಲ ಉಪನಿಷತ್ತಿನ ಪಾಠಗಳನ್ನೇ 1-2-3 ಪುಸ್ತಕಗಳನ್ನು ತೆಗೆದು ನೋಡಿದ್ದೆ ಹಿಂದೊಂದು ಬಾರಿ. ಅಲ್ಲೆಲ್ಲ ಗಾಯತಿಚ ತ್ರಾಯತಿಚ ಅಂತ 2 ಚ ಇಲ್ಲ, ಒಂದೇ ಚ ಇದ್ರೆ ಚೆನ್ನಾಗಿರ್ತದೆ. ಅದರ ಅರ್ಥ ಅಲ್ಲಿ ಸಮುಚ್ಚಯ ಮಾಡಲಿಕ್ಕೆ ಒಂದು ಚಕಾರ ಸಾಕು. ಗಾಯತಿ, ಭಗವಂತ ಎಲ್ಲ ಶಾಸ್ತ್ರಗಳನ್ನು ಹಾಡಿನ ರೂಪದಲ್ಲಿ ಹೊರ ಹಾಕ್ತಾನೆ. ಮತ್ತೆ ತ್ರಾಯತಿಚ, ನಮ್ಮೆಲ್ಲರನ್ನು ರಕ್ಷಿಸ್ತಾನೆ ಕೂಡ. ಈ ಹಾಡನ್ನ ತಾನು ಹಾಡಿ ನಮ್ಮನ್ನು ರಕ್ಷಿಸ್ತಾನೆ. ಮತ್ತೆ ಹಾಡನ್ನ ಯಾರು ಕೇಳ್ತಾರೆ, ಆ ಹಾಡುಗಳನ್ನು ಯಾರು ತಾವು ಮತ್ತೆ ಹಾಡ್ತಾರೆ ಅಂಥವ್ರನ್ನು ಕೂಡ ರಕ್ಷಿಸ್ತಾನೆ. ಹೀಗೆಲ್ಲ ಅದರ ಅರ್ಥ. ಹಾಡುವ ಮೂಲಕನೂ ಅವನು ಜಗತ್ತನ್ನು ರಕ್ಷಿಸ್ತಾನೆ.
ಹಾಗಾಗಿ ಗಾಯತಿ ತ್ರಾಯತಿ ಚ ಅಂತಿದ್ರೆ ಒಂದು ಚ ಬೇಡ ಅಂತಾನೆ ಕಾಣಿಸ್ತದೆ. ಎರಡು ಚಕಾರಗಳಲ್ಲದೆ ನಾವಿಲ್ಲಿ ಗಮನಿಸಬೇಕಾದ ಇನ್ನೊಂದು ಸಂಗತಿ ಇದೆ. ಗಾಯತಿ ತ್ರಾಯತಿ ಅಂತೇನು ತ್ರೈಂ ಪಾಲನೆ ಧಾತು ಪರಸ್ಮೈ ಪದವಾಗಿ ಇಲ್ಲಿ ಕಾಣಿಸ್ತದೆ. ಆದರೆ ಒಂದೊಂದು ಪಾಠದ ಪ್ರಕಾರ ಗಾಯತಿ ತ್ರಾಯತೇ ಚ ಹೀಗೆ ಆತ್ಮನೇ ಪದದಲ್ಲಿ ಅದು ಕಾಣಿಸ್ತದೆ. ಇವತ್ತು ನಮಗೆ ತ್ರೈಂ ಪಾಲನೆ ಧಾತು ಕಾಣುವುದೆಲ್ಲ ಆತ್ಮನೇ ಪದದಲ್ಲೇ ಕಾಣಿಸ್ತದೆ. ಆದರೆ ಹಿಂದೆ ಅದು ಪರಸ್ಮೈ ಪದದಲ್ಲೂ ಕೂಡ ಇತ್ತು. ಮತ್ತೆ ಕೆಲವು ವ್ಯಾಕರಣದ ಪ್ರಕಾರ ಎಲ್ಲಾ ಧಾತುಗಳು ಕೂಡ ಆತ್ಮನೆಯ ಪದದಲ್ಲೂ ಪರಸ್ಮೈ ಪದದಲ್ಲೂ ಪ್ರಯೋಗ ಕಾಣ್ತವೆ. ಆದ್ರಿಂದ ತ್ರಾಯತಿ ಅಂತನೂ ಪ್ರಯೋಗ ಇತ್ತು ಅಂತ ಈಗ ಕಾಣಿಸ್ತದೆ. ಛಾಂದೋಗ್ಯ ಭಾಷ್ಯದಲ್ಲೇ ತನ್ನಿಸ್ತೃತತ್ವಾತ್ ವೇದಾನಾಂ ಗಾಯಕಃ ತ್ರಾತಿ ಚ ಅಖಿಲಂ, ಅವನು ಸ್ವಯಂ ಗಾನ ಮಾಡ್ತಾನೆ ಮತ್ತೆ ತ್ರಾತಿ ಚ ಅಖಿಲಂ ಎಲ್ಲವನ್ನೂ ರಕ್ಷಿಸ್ತಾನೆ ಕೂಡ. ಅಥೋ ಗಾಯತ್ರಿ ನಾಮ ಸೌ ವಾಸುದೇವ ಪರಃ ಪುಮಾನ್ ಅಂತ ಹೀಗಲ್ಲಿ ವರ್ಣನೆ ಕೇಳಿ ಬರ್ತದೆ. ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸರ್ವಚ್ಛಂದೋಭಿದೋಹ್ಯೇಷಃ ಸರ್ವದೇವಾಭಿದೋಹ್ಯಸೌ ಸರ್ವಲೋಕಾಭಿದೋಹ್ಯೇಷಃ ತೇಷಾಂ ತದುಪಚಾರತಃ, ಎಲ್ಲಾ ಛಂದೋವಾಚಕ ಶಬ್ದಗಳಿಂದಲೂ ಅವನೇ ವಾಚ್ಯ. ಮತ್ತೆ ಸರ್ವದೇವತೆಗಳ ನಾಮದಿಂದಲೂ ಅವನೇ ವಾಚ್ಯ. ಎಲ್ಲ ಲೋಕಗಳ ವಾಚಕವಾದ ಶಬ್ದಗಳಿಂದಲೂ ಭೂಹು ಭುವಃ ಸ್ವಹ ಇತ್ಯಾದಿ ಶಬ್ದಗಳಿಂದಲೂ ಅವನೇ ವಾಚ್ಯ. ಅನ್ಯೇಷ ತೇಷಾಂ ತದುಪಚಾರತಃ, ಉಳಿದವರೆಲ್ಲರಿಗೂ ಅದು ಗೌಣ, ಇವನಿಗೆ ಅದು ಮುಖ್ಯ. ಹೀಗೆ ವಾಮನ ಪುರಾಣದ ಮಾತನ್ನು ಅಲ್ಲಿ ಉದ್ಧರಿಸ್ತಾರೆ. ಚೇತಸಿ ನಮ್ಮ ಮನಸ್ಸಿನಲ್ಲಿ, ಅರ್ಪಣಾಯ ಉಪಾಸನೆ ಮಾಡುವುದಕ್ಕಾಗಿ, ಇದು ಚೇತೋರ್ಪಣ ಅಂತನ್ನೋದಕ್ಕೆ ಅರ್ಥ. ನಿಗದಾತ್, ನಿಗದ ಅಂದ್ರೆ ಹೇಳುವಿಕೆ. ಗಾಯತಿ ತ್ರಾಯತಿ ಎಂಬುದಾಗಿ ಆ ಮೂಲ ಉಪನಿಷತ್ತಿನಲ್ಲಿ ಹೇಳುವಿಕೆ ಅಂತ ಹೀಗರ್ಥ. ಚೇತಸಿ ಮನಸ್ಸಿನಲ್ಲಿ ಅರ್ಪಣ, ಆ ಉಪಾಸನೆ ಮಾಡಬೇಕು. ಅರ್ಪಣ ಅಂತನ್ನೋದು ಉಪಾಸನಕ್ಕೆ ಒಂದು ಪರ್ಯಾಯ ಪದ. ಹೀಗೆ ನಾವು ಅದನ್ನು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಶಬ್ದಗಳನ್ನು ಹೇಳ್ತಿರ್ತಾರೆ. ಒಂದು ಕಡೆ ಅನುವ್ಯಾಖ್ಯಾನದಲ್ಲಿ ಹೀಗಿದೆ ಅಂತ ನೆನಪು, ಅಥವಾ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಇದ್ದಿರಬೇಕು. ಜ್ಞಾನಾರ್ಥಂ ಅಧ್ಯಯನಾರ್ಥಂ ಚ ಗುಣಾನಾಂ ಸಮುದೀರಣ. ಅನೇಕ ಗುಣಗಳನ್ನು ಯಾಕೆ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂದ್ರೆ, ಒಂದು ನಾವು ಅದನ್ನು ತಿಳ್ಕೋಬೇಕು, ಆ ಶಬ್ದದಿಂದ ವಾಚ್ಯ ತಿಳಿದು ಬರುವಂತಹ ಗುಣವನ್ನು ನಾವು ತಿಳ್ಕೋಬೇಕು. ಮತ್ತೆ ಅಧ್ಯಯನಾರ್ಥಂ ಚ, ಅದನ್ನ ನಮ್ಮ ನಿತ್ಯದ ಸ್ವಾಧ್ಯಾಯ ಪ್ರವಚನಗಳಲ್ಲಿ ಆ ಭಗವಂತನ ಗುಣಗಳನ್ನ ವರ್ಣನೆ ಮಾಡುವುದನ್ನ ಮತ್ತೆ ಇನ್ನೊಬ್ಬರಿಗೆ ಪ್ರವಚನ ಮಾಡುವುದನ್ನ ನಾವು ರೂಢಿ ಮಾಡಿಕೊಳ್ಬೇಕು ಅಂತ ಅದರ ಅಭಿಪ್ರಾಯ. ಈಗ ತತ್ವಮಂಜರಿಯಲ್ಲಿ ಈ ವಾಕ್ಯಗಳನ್ನು ನೋಡೋಣ. ಅಜ್ಞಾದಿ ಸೂಕ್ತ ಉಪನಿಷದ್ಗತ ಜ್ಯೋತಿ ತತ್ಸಹಶ್ರುತ ಗಾಯತ್ರಿ ಪ್ರಭೃತಿಭಿ ಚ ಅಧಿದೈವಗತೈ ಅನ್ಯವಸ್ತುಷು ಪ್ರಸಿದ್ಧೈ ಸರ್ವೈ ಶಬ್ದೈ ಏಕಃ ವಿಷ್ಣುರೇವ ಉಚ್ಯತೆ. ಈಗ ಅಗ್ನಿಮೀಳೆ ಪುರೋಹಿತಂ ಅನ್ನುವಂತ ಸಂಹಿತಾದಲ್ಲಿ ಬರುವಂತಹ ಮಾತುಗಳೇ ಇರಲಿ, ಅಥವಾ ಯಾವುದೇ ಉಪನಿಷತ್ನಲ್ಲಿ, ಕೌಶೀತಕಿ ಉಪನಿಷತ್ತು ಅಂತ ನಾನು ಹೇಳಿದ್ನಲ್ಲ ಮೊನ್ನೆ, ಅದಕ್ಕಾಗಿ ಉಪನಿಷತ್ತು ಅಂದ್ರೆ ಕೌಶೀತಕಿ ಉಪನಿಷತ್ತು ಇದ್ದೇ ಇರಬೇಕು, ಅದು ಇರಲಿ. ಅಥವಾ ಮತ್ಯಾವುದೇ ಇರಲಿ, ತಾಂಡ್ಯ ಬ್ರಾಹ್ಮಣ ಮೊದಲಾದದ್ದಿರಲಿ, ಅಲ್ಲೆಲ್ಲಾ ಕಡೆ ಬರುವಂತಹ ಜ್ಯೋತಿಷ್ ಶಬ್ದಗಳು ಮತ್ತೆ ಅದರ ಜೊತೆಗೆ ಕೇಳಲ್ಪಟ್ಟಂತಹ ತತ್ಸಹಶ್ರುತ ಅಂದ್ರೆ ಅದ್ರ ಜೊತೆ ಕೇಳಲ್ಪಟ್ಟಂತಹ ಗಾಯತ್ರಿ, ತೇಜಸ್ಸು ಮೊದಲಾದ ಯಾವುದೇ ಶಬ್ದ ಇರಲಿ, ಪ್ರಭೃತಿ ಬಿಹಿಚ ಅಧಿದೈವ ಗತೈ, ಎಲ್ಲಾ ದೇವತೆಗಳನ್ನು ಹೇಳುವಂತಹ, ಅಧಿದೈವಗಳು ಅಂದ್ರೆ ಪ್ರಾಣ ಮೊದಲಾದ ದೇವತೆಗಳು, ಅವರನ್ನು ಹೇಳುವಂತಹ ಶಬ್ದಗಳಿಂದ ಆ ಶಬ್ದಗಳು ವಸ್ತುತಃ ಅನ್ಯ ವಸ್ತುಗಳಲ್ಲಿ ಪ್ರಸಿದ್ಧ ಆಗಿರಬಹುದು, ಆದರೆ ಅವೆಲ್ಲವನ್ನು ವಿಷ್ಣು ಪರವಾಗಿ ನಾವು ಚಿಂತಿಸಬೇಕು. ನತು ಛಂದೋ ವಿಶೇಷಾದಿ, ಯಾವುದೋ ಛಂದಸ್ಸು ಮತ್ತೊಂದು ಯಾವುದನ್ನು ಅಲ್ಲಿ ಚಿಂತಿಸಬಾರದು. ಯಾಕೆ? ಕುತಃ ಅಂದ್ರೆ ಸರ್ವಗುಣತ್ವತಃ, ಎಲ್ಲಾ ಗುಣಗಳು ಕೂಡ ಆಯಾ ಶಬ್ದದಿಂದ ವಾಚ್ಯವಾದ ಗುಣಗಳೆಲ್ಲವೂ ಭಗವಂತನಲ್ಲಿಯೇ ಇರುವುದರಿಂದ. ಗಾಯತಿಚ ತ್ರಾಯತಿಚ ಅಂತ ಇದೆ ತತ್ವಮಂಜರಿಯಲ್ಲಿ, ನಾವೀಗಾಗಲೇ ನೋಡಿದ್ದೀವಿ. ಮತ್ತೆ ಏತಾಮೇವ ನಾತಿಶೀಯಂತೆ, ಇದು ಅದೇ ಛಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲೇ ಗಾಯತಿಚ ತ್ರಾಯತಿಚ ಇದಾದ್ಮೇಲೆ ಬಂದಿರುವಂತಹ ಒಂದು ವಾಕ್ಯ. ಏತಾಮೇವ, ಈ ಗಾಯತ್ರಿಯನ್ನೇ ನ ಅತಿಶೀಯಂತೆ, ಯಾರೂ ಕೂಡ ಮೀರುವುದು ಸಾಧ್ಯ ಇಲ್ಲ, ಇದು ಎಲ್ಲದಕ್ಕಿಂತಲೂ ಸರ್ವಶ್ರೇಷ್ಠ ಅಂತ ಮಾತಿದೆ. ಮುಂದೆ ಪಾದೋಸ್ಯ ಸರ್ವಾಭೂತಾನಿ
ತ್ರಿಪಾದಸ್ಯಾಮೃತಂ ದಿವಿ. ಈ ಭಗವಂತನ ಒಂದು 4 ಪಾದಗಳಲ್ಲಿ ಒಂದು ಪಾದ ಈ ಎಲ್ಲ ಜಗತ್ತು ಅಂದ್ರೆ ಭಿನ್ನ ಪಾದ ಅದು. ಮತ್ತೆ ಅಭಿನ್ನ ಪಾದಗಳೇನಿದೆ ಅವು ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವಂಥ ಲೋಕಗಳಲ್ಲಿವೆ. ಹೀಗೆ ಭಗವಂತನಿಗೆ 4 ಪಾದಗಳಿವೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ. ಈ ಗಾಯತ್ರಿಗೆ 4 ಪಾದಗಳಿವೆ ಅಂತ ವರ್ಣನೆ ಮಾಡಿದ್ದಾರೆ. ಮತ್ತು 6 ಪ್ರಭೇದಗಳಿವೆ ಅಂತಲೂ ವರ್ಣನೆ ಮಾಡಿದ್ದಾರೆ. 6 ಪ್ರಭೇದಗಳ ಬಗ್ಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಗೊಂಡಿಲ್ಲ. 4 ಪಾದಗಳು. 4 ಪಾದಗಳು ಅಂದ್ರೆ ಅವು 4 ಪಾದಗಳನ್ನು ಸಮಾನವಾಗಿ ಹೇಳಿದ್ದಾರೆ. ಆದರೆ ಅದರಲ್ಲಿ ಒಂದು ಪಾದ ಭಗವಂತನ ಸ್ವರೂಪದಿಂದ ಭಿನ್ನವಾದ ಈ ಜಗತ್ತೆಂಬ ಪಾದ, ಅದು ಅತ್ಯಂತ ಭಿನ್ನವಾದಂತಹ ಪಾದ. ಇನ್ನು 3 ಪಾದಗಳೇನಿವೆ ಅವೆಲ್ಲವೂ ಕೂಡ ಆ ಭಗವಂತನಿಂದ ಅಭಿನ್ನವಾದಂತಹ ಪಾದಗಳು. ಪಾದೋಸ್ಯ ಸರ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಪುರುಷ ಸೂಕ್ತದಲ್ಲೂ ಕೂಡ ಬರುವುದು ಇದೇ ಸಂಗತಿನೇ. ಭಿನ್ನಪಾದಾಹ ಸರ್ವಜೀವಾಹ ಭಾಷ್ಯದಲ್ಲಿ ಮಾತು ಬಂದಿದೆ. ತಸ್ಯ ಸಾದೃಶ್ಯತೆ ಮಾತ್ರತಃ ಈ ಜೀವರೆಲ್ಲರೂ ಕೂಡ ಆ ಭಗವಂತನ ಭಿನ್ನ ಪಾದಗಳು. ಅಂದ್ರೆ ಪಾದ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಪಾದ ಅಂದ್ರೆ ಒಂದು ಕಾಲು ಭಾಗ ಅಂತ ಅರ್ಥ. ಭಗವಂತನ ಒಂದು ಕಾಲು ಭಾಗ ಇವರೆಲ್ಲರೂ ಅಂತಂದ್ರೆ ಆ ಭಗವಂತನ ಒಂದು ಕಾಲು ಭಾಗಕ್ಕೆ ಇವರು ಅಭಿನ್ನರು ಅಂತ ಅರ್ಥ ಅಲ್ಲ, ಮತ್ತೆ ಕೇವಲ ಸದೃಶರು ಅಂತ ಅರ್ಥ. ಸ್ವರೂಪಪಾದ ವಿಷ್ಣುಸ್ತು ತ್ರಯೋಹಿ ದಿವಿ ಸಂಸ್ಥಿತಾ ನಾರಾಯಣ, ವಾಸುದೇವ, ವೈಕುಂಠ ಅನ್ನೋ ಈ ಹೆಸರಿನಿಂದ ಅವರು ಆ 3 ಲೋಕಗಳಲ್ಲೂ ಕೂಡ ಇದ್ದಾರೆ. ಆದ್ರಿಂದ ಅವೆಲ್ಲವೂ ಕೂಡ 3 ಭಗವಂತನ ಸ್ವರೂಪದಿಂದ ಅತ್ಯಂತ ಭಿನ್ನ ಪಾದಗಳು. ಒಂದು ಆ ಭಗವಂತನಿಂದ ಅತ್ಯಂತ ಭಿನ್ನವಾದ ಈ ಜಗತ್ತೆಂಬ ಪಾದ. ಪಾದ ಅನ್ನುವಂಥ ಶಬ್ದ ಏನಿದೆ ಅದನ್ನ ಮುಂದೊಂದು ಕಡೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಬುದ್ಧ್ಯರ್ಥ ಪಾದವತ್. ಪಾದ ಅಂತ ಶಬ್ದ ಯಾಕೆ ಪ್ರಯೋಗ ಮಾಡ್ತೀರಿ, ನಮ್ಗೆ ಗೊಂದಲ ಆಗ್ತದಲ್ಲ. ಭಗವಂತನ ಪಾದ ಅಂತ ಹೇಳ್ಬಿಟ್ರೆ ಭಗವಂತನ 4ನೇ ಒಂದು ಅಂಶಕ್ಕೆ ಈ ಜಗತ್ತು ಸಮಾನ, ಅದರಿಂದ ಒಂದು ಅಭಿನ್ನ ಅಂತ ಹೀಗೆಲ್ಲ ಯಾರಿಗಾರು ಭ್ರಾಂತಿ ಬರ್ತದಲ್ಲ. ಅಂದ್ರೆ ಪಾದ ಅನ್ನೋ ಶಬ್ದವನ್ನು ಬಳಕೆ ಮಾಡಿರುವುದು ಆ ಕಾಲಭಾಗ ಅನ್ನೋ ಅರ್ಥದಲ್ಲಲ್ಲ, 25% ಅಂತ ಅರ್ಥ ಅಲ್ಲ. ಅದು ಆ ಭಗವಂತನ ಒಂದು ಅಂಶ, ಆ ಅಂಶಕ್ಕೆ ಸಮಾನವಾದದ್ದು. ಆ ಸಮಾನತೆಯೂ ಕೂಡ ಕೇವಲ ಭಗವಂತನಂತೆ ಸುಖಾತ್ಮಕವಾದದ್ದು, ಜ್ಞಾನಾತ್ಮಕವಾದದ್ದು. ಇದು ಸಾತ್ವಿಕ ಚೇತನರಿಗಾದ್ರೆ. ಅಸಾತ್ವಿಕ ಚೇತನರಿಗೂ ಸಂಬಂಧಪಟ್ಟಂತೆ ವಿಚಾರ ಮಾಡುವುದಾದ್ರೆ ಕೇವಲ ಜ್ಞಾನಾತ್ಮಕವಾದದ್ದು. ಹೀಗೆಲ್ಲ ಆ ಪಾದ ಅನ್ನೋ ಶಬ್ದವನ್ನು ನಿಮಗೆ ತಿಳುವಳಿಕೆ ಬರಲಿ ಅಂತ ಪ್ರಯೋಗ ಮಾಡಿದ್ದಾರೆ. ವಾಸ್ತವಿಕವಾಗಿ ಅಭಿನ್ನ ಪಾದ ಅಂತ ಅದಕ್ಕೆ ಅರ್ಥ ಅಲ್ಲ ಅಂತ ಹೀಗೆ ಅದನ್ನ ಬುದ್ಧರ್ಥ ಪಾದವತ್ತು ಅಂತ ಮುಂದೊಂದು ಕಡೆ ಸ್ಪಷ್ಟೀಕರಿಸಿದ್ದಾರೆ ಆಚಾರ್ಯರು. ಹೀಗೆ ದಿವಿ ಇತ್ಯಾದಿನ ಉಕ್ತ ಏತತ್ ಪ್ರಕರಣಸ್ಥ, ಇದೇ ಪ್ರಕರಣದಲ್ಲಿ ಬರುವಂತಹ 2-3 ಗುಣಗಳಿವೆ ಅಲ್ಲಿ ಏನಿದೆ ಅಂದ್ರೆ ಸರ್ವವೇದೋಚ್ಚಾರಣ ಮತ್ತೆ ನಿಖಿಲ ಪಾಲನ. ಎಲ್ಲ ವೇದಗಳನ್ನು ಉಚ್ಚರಿಸುವಿಕೆ ಅನ್ನುವುದು ಒಂದು ಗುಣ ಭಗವಂತಂದು. ಮತ್ತೆ ಅಖಿಲ ಪಾಲನ ಅಂತ ಅನ್ನುವುದು ಇನ್ನೊಂದು ಗುಣ. ಅಖಿಲ ಪಾಲನ ರೂಪ ಗಾನ ಮತ್ತು ತ್ರಾಣ, ಅಲ್ಲಿ 2 ಇದೆ ನೋಡಿ. ಒಂದು ಗಾನ ಮಾಡುವುದು, ಇನ್ನೊಂದು ತ್ರಾಣ ಮಾಡುವುದು, ಇನ್ನೊಬ್ಬರನ್ನು ರಕ್ಷಿಸುವುದು. ಅಲ್ಲಿ ಅಖಿಲ ವೇದೋಚ್ಚಾರಣ ಅಂದ್ರೆ ಅದು ಗಾನ, ಮತ್ತೆ ಅಖಿಲ ಪಾಲನ ಅನ್ನೋದು ಏನಿದೆಯಲ್ಲ ಅದು ತ್ರಾಣ. ಅದನ್ನ ನೋಡುವಾಗ ನಮಗೆ ಕನ್ಫ್ಯೂಸ್ ಆಗ್ತದೆ. ಆ ರೂಪ ಅನ್ನೋ ಶಬ್ದಕ್ಕಿಂತ ಪೂರ್ವಭಾವಿಯಾಗಿ ಅಖಿಲ ವೇದೋಚ್ಚಾರಣ ಮತ್ತು ಪಾಲನ ಅಂತ 2 ಇದೆ. ರೂಪ ಶಬ್ದದ ಆದ್ಮೇಲೆ ಗಾನ ಮತ್ತು ತ್ರಾಣ ಅಂತ 2 ಇದೆ. ಅವೆರಡನ್ನೂ ಕ್ರಮವಾಗಿ ಹೊಂದಿಸ್ಕೋಬೇಕು. ಆ ವೇದೋಚ್ಚಾರಣ ಅನ್ನುವುದು ಗಾನ, ಅಖಿಲ ಪಾಲನ ಅನ್ನುವುದು ತ್ರಾಣ, ಅಂದ್ರೆ ತ್ರಾಣಕರ್ತೃತ್ವ. ಹೀಗೆ ತ್ರಾಣಕರ್ತೃತ್ವ, ಸರ್ವೋತ್ತಮತ್ವ, ಅತ್ಯಂತ ಶ್ರೇಷ್ಠತೆ. ಯಾಕಂದ್ರೆ ಏತಾಮೇವ ನಾತಿಶೀಯಂತೆ ಅಂತ ಬಂತಲ್ಲ, ಸರ್ವೋತ್ತಮತ್ವ ಅದು. ಮತ್ತೆ ಭೂತಾದಿ ಪಾದತ್ವ, ಜಗತ್ತೆಲ್ಲವೂ ಅವನ ಪಾದಗಳು, ಅವನ ಒಂದು ಅಂಶ ಅಂತ. ಹೀಗೆಲ್ಲ ಸರ್ವಗುಣತ್ವ, ಎಲ್ಲಾ ಗುಣಗಳನ್ನು ಹೊಂದಿರುವುದರಿಂದ ಈ ಭಗವಂತ ಅವನೇ ವಾಚ್ಯನಾಗಿದ್ದಾನೆ ಇತ್ಯರ್ಥ. ಅದಾದ್ಮೇಲೆ ಅಲ್ಲೊಂದು ಫುಲ್ ಸ್ಟಾಪ್ ಬರಬೇಕು. ಹಿಂದೆ ಕೂಡ ಹೀಗೆ ಆಗಿತ್ತು, ಅಲ್ಲಿ ಫುಲ್ ಸ್ಟಾಪ್ ಮಿಸ್ ಆಗಿತ್ತು. ಕೇನ ನಿಮಿತ್ತ ಏನು ಅಂದ್ರೆ ಸರ್ವಗುಣತ್ವತಃ. ಶಬ್ದದ ಹಿಂದೆ ಆ ಭಗವಂತನ ಗುಣಗಳಿಂದ, ಭಗವಂತನಲ್ಲೇ ಎಲ್ಲಾ ಗುಣಗಳು ಇವೆ ಅಂತ ಹಿಂದೆ ಹೇಳಿದ್ದು ಸರ್ವಗುಣತ್ವತಃ ಅನ್ನೋ ಶಬ್ದಕ್ಕೆ. ಇಲ್ಲಿ ಗುಣ ಅಂದ್ರೆ 2ನೇ ವ್ಯಾಖ್ಯಾನ ಆ ಶಬ್ದದ ಪ್ರವೃತ್ತಿ ನಿಮಿತ್ತ ಅಂತ. ಹೀಗೆ ಗುಣ ಅಂತ 2 ಕೂಡ ಸರ್ವಗುಣತ್ವತಃ ಅಂತಾನೆ ಶಬ್ದ ಇದ್ರು,
ಒಂದು ಕಡೆ ಅವು ಭಗವಂತನ ಗುಣಗಳು ಅಂತ ಅರ್ಥ, ಇನ್ನೊಂದು ಕಡೆ ಶಬ್ದದ ಪ್ರವೃತ್ತಿ ನಿಮಿತ್ತ ಅಂತ ಅರ್ಥ. ಕೇನ ನಿಮಿತ್ತೇನ, ಯಾವ ನಿಮಿತ್ತ ಅದಕ್ಕೆ ಅಂತಂದ್ರೆ ಸರ್ವಗುಣತ್ವತಃ ಗಾಯತ್ರಿ ವಾಕ್ ಇತ್ಯಾದಿ ಅಧಿದೈವಗತ ತತ್ತತ್ ಶಬ್ದ ಪ್ರವೃತ್ತಿ ನಿಮಿತ್ತ. ಅಧಿದೈವಗಳನ್ನು ಹೇಳುವಂತಹ, ಅಧಿದೈವಗಳು ಅಂದ್ರೆ ಪ್ರಾಣ ಮೊದಲಾದ ಅನೇಕ ದೇವತೆಗಳು, ಅವರನ್ನು ಹೇಳುವಂತಹ ತತ್ತತ್ ಶಬ್ದ. ಇಲ್ಲಿ ನೋಡಿ, ಅಧಿದೈವಗತ ತತ್ತತ್ ಶಬ್ದ ಅಂತ ಎರಡು ತಕಾರಗಳಿವೆ. ಇನ್ನೊಂದು ಕಡೆ ಒಂದ್ ಕಡೆ ಎಲ್ಲೋ ಒಂದೇ ತಕಾರ ಇತ್ತು. ಆ ಒಂದು ತಕಾರ ಇದ್ದದನ್ನು ನಾನು ಡಬಲ್ ಮಾಡ್ಕೊಂಡು ಓದಿದ್ದೆ. ವಾಸ್ತವಿಕವಾಗಿ ಡಬಲ್ ಇದ್ರೆ ಅರ್ಥ ದೃಷ್ಟಿಗೆ ಚೆನ್ನಾಗಿರ್ತದೆ. ಆದ್ರೆ ಎಡಿಟ್ ಮಾಡುವವರ ಪ್ರಮಾದದಿಂದಾಗಿ ಒಂದೊಂದು ಕಡೆ ಎರಡೆರಡು ತಕಾರಗಳು ತಪ್ಪಿ ಹೋಗಿರ್ತವೆ, ಒಂದೇ ಆಗಿರ್ತದೆ. ಅದನ್ನ ಇಟ್ಕೊಳ್ಳೋದು ಒಳ್ಳೇದು. ಆಯಾ ಶಬ್ದಕ್ಕೆ ಪ್ರವೃತ್ತಿ ನಿಮಿತ್ತಗಳೇನಿವೆ, ಆ ಪ್ರವೃತ್ತಿ ನಿಮಿತ್ತವತ್ವಾತ್, ಪ್ರವೃತ್ತಿ ನಿಮಿತ್ತಗಳನ್ನೆಲ್ಲ ಹೊಂದಿರುವವನು ಭಗವಂತನೇ. ಮತ್ತೆ ಬೇರೆಯವರಲ್ಲಿ ಅದು ಇಲ್ಲವೇ ಇಲ್ವಾ ಅಂದ್ರೆ ಇದೆ, ಇದ್ದದ್ದು ಸ್ವಲ್ಪ ಸ್ವಲ್ಪ ಇದೆ. ಅನ್ಯಗತಂ ಪ್ರವೃತ್ತಿ ಹೇತು ಪ್ರತಿ ಸ್ವಾತಂತ್ರ್ಯಾಚ, ಅದೆಲ್ಲದಕ್ಕೂ ಭಗವಂತನೇ ನಿಯಾಮಕನಾಗಿದ್ದಾನೆ ಅವರಲ್ಲಿರುವ ಪ್ರವೃತ್ತಿ ನಿಮಿತ್ತಕ್ಕೆ. ಆದ್ರಿಂದ ಅವನೇ ಈ ಶಬ್ದದಿಂದ ವಾಚ್ಯ.